ವಿಜಯಪುರ ಜಿಲ್ಲೆಯಲ್ಲಿ ಆರೋಪಿಗೆ ಗುಂಡೇಟು. ರೌಡಿಶೀಟ ಯೂನಸ್ ಪಟೇಲ್ ಕಾಲಿಗೆ ಗುಂಡೇಟು. ಸಿಂದಗಿ ತಾಲೂಕಿನ ರಾಂಪುರ ಪಿಎ ಗ್ರಾಮದಲ್ಲಿ ಫೈರಿಂಗ್ ಆಗಿದೆ. ಆರೋಪಿ ವಿರುದ್ಧ ದಾಖಲಾಗಿದೆ 12 ಕ್ರಿಮಿನಲ್ ಪ್ರಕರಣ. ವಿಜಯಪುರ ಜಿಲ್ಲೆಯಲ್ಲಿ ಆರೋಪಿಗೆ ಗುಂಡೇಟು ಫೈರಿಂಗ್ ಮಾಡಿದ್ದಾರೆ. ರೌಡಿಶೀಟರ್ ಯೂನಸ್ ಪಟೇಲ್ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಸಿಂದಗಿ ತಾಲೂಕಿನ ರಾಂಪುರ ಪಿಎ ಗ್ರಾಮದಲ್ಲಿ ಆಗಿರುವಂಥದ್ದಿದು. ಆರೋಪಿ ವಿರುದ್ಧ 12 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. ಮರ್ಡರ್, ಕೊಲೆ ಯತ್ನ, ದರೋಡೆ ಕೇಸ್ಗಳ ಪ್ರಮುಖ ಆರೋಪಿ ಈತ. ಬಂಧಿಸುವಾಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಆರೋಪಿ ಮೇಲೆ ಆ ಸಂದರ್ಭದಲ್ಲಿ ತಮ್ಮ ರಕ್ಷಣೆಗೋಸ್ಕರ ಫೈರಿಂಗ್ ಮಾಡಿದ್ದಾರೆ ಪೊಲೀಸ್ನವರು. ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈತನೇ ನೋಡಿ ರೌಡಿ ಶೀಟರ್ ಹೆಂಗಿದ ನೋಡಿ. ಅವನು ಈತನನ್ನು ಅರೆಸ್ಟ್ ಮಾಡೋದಕ್ಕಂತ ಹೋಗಿದ್ದಾರೆ. 12ಕ್ಕಿಂತ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿದಾವಂತೆ ನೋಡಿ ಈತನ ಮೇಲೆ. ಈತ ರೌಡಿ ಶೀಟರ್. ಈತನನ್ನು ಅರೆಸ್ಟ್ ಮಾಡೋದಕ್ಕಂತ ಹೋದಾಗ ಪೊಲೀಸ್ನವರನ್ನೇ ಹೊಡೆಯೋದಕ್ಕೆ ಮುಂದಾಗಿದ್ದಂತೆ. ಆಗ ಫೈರಿಂಗ್ ಮಾಡಿದ್ದಾರೆ. ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ ಯೂನುಸ್ ಇಕ್ಲಾಸ್ ಪಟೇಲ್ ಅನ್ನೋನು ಒಬ್ಬ ವ್ಯಕ್ತಿಗೆ ಕುತ್ತಿಗೆಗೆ ಚಾಕು ಹಿಡಿದು ಒಂದು 25,000 ದುಡ್ಡು ಮತ್ತು ಅವರಲ್ಲಿದ್ದಂಥ ಸ್ಕೂಟಿಯನ್ನು ಕಿತ್ಕೊಂಡು ಹೋಗಿರ್ತಾನೆ. ಆ ಹಿನ್ನೆಲೆಯಲ್ಲಿ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ಕಟ್ಟಿಕೊಂಡು ಆರೋಪಿಯ ಹುಡುಕಾಟವನ್ನು ನಡೆಸಿರ್ತಾರೆ. ಆತನ ಊರು ಆಲ್ಮೇಲ್ ಹತ್ರ ದೇವನಗಾಂವ್ ಅನ್ನೋದು ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಕಡೆ ಅಂತ ಹೋದಾಗ ಆ ವ್ಯಕ್ತಿ ಆ ವೆಹಿಕಲನ್ನು ತೊಗೊಂಡು ಹೋಗೋದು ಪೊಲೀಸರ ಗಮನಕ್ಕೆ ಬರುತ್ತೆ. ಪೊಲೀಸರು ಚೇಸ್ ಮಾಡಿ ಅವನಿಗೆ ನಿಲ್ಲಿಸು ಅಂತಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಪ್ರತಿರೋಧ ತೋರಿಸಿ ಪೊಲೀಸರ ಮೇಲೇ ನೈಫನ್ನು ತೊಗೊಂಡು ಅಟ್ಯಾಕ್ ಮಾಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸರು ಕೂಡ ಇಂಜೂರ್ಡ್ ಆಗಿದ್ದಾರೆ. ತದನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ಗೂ ಕೂಡ ಅವನು ತಲೆಯಂತ್ರ ಬಂದು ಹಾಯ್ತಾನೆ. ಆವಾಗ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ. ಬಿದ್ದಾಗ ಆಕಸ್ಮಿಕವಾದಂಥ ಹಾರಿದಂಥ ಒಂದು ಗುಂಡು ಆತನ ಕಾಲಿಗೆ ತಗಲಿದೆ. ತದನಂತರ ಇಮಿಡಿಯೇಟ್ಲಿ ಆತನಿಗೆ ಗುಂಡು ಬಿದ್ದಿದಂತ ಗೊತ್ತಾಗಿ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಏನು ನಮ್ಮ ಗೌರ್ಮೆಂಟ್ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ವೈದ್ಯರು ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಮತ್ತು ಏನು ಪೊಲೀಸರಿಗೆ ಇಂಜುರಿ ಆಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಳ್ತಾ ಇದೆ.